ಬರ್ತೀಯಾ? ಗೊತ್ತಿಲ್ಲ. ನೀನೆಲ್ಲಿ ಬರ್ತೀಯಾ? ನಿಂದು ಬರೀ ಫೀಲಿಂಗ್ಸ್ ಆಯ್ತು. ಬರೆದಾದ ಕಾವ್ಯದ ನಡುವೆ ಬರೆಯದ ಸಾಲು ಒಂದು, ನವಿರಾದ ಗಾಳಿಯ ನಡುವೆ ನಿನ್ನಯ ಮಾಯೆ ಕಂಡು, ತುಳಸಿ ಕೋಮಲವೇಣಿ ನೀಲವರ್ಣ ನಾರಾಣಿ ನಿತ್ಯ ಕಲ್ಯಾಣಿ, ಏಳಮ್ಮ ತುಳಸಿ ಕೋಮಲವೇಣಿ. ಹೇ ಗಾಯ್ಸ್, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗುರು, ಇವತ್ತು ಏನು ಗೊತ್ತಾ ವಿಶೇಷ? ಇವತ್ತು ಬೆಂಗಳೂರು ಪ್ರಸಿದ್ಧ ಕರಗನ ಉತ್ಸವ ಇವತ್ತು. ಅದಕ್ಕೆ ನಾವೇನು ಮಾಡಿದ್ದೀವಿ, ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಬೆಂಗಳೂರು ಕರಗನ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನಾವಿರೋಂಥ ಜಾಗದಿಂದ ಬೆಂಗಳೂರು ಕರಗ ನಡೆಯೋ ದೂರ ಒಂದು 30 ಕಿಲೋಮೀಟರ್ ಇರೋದು. ಸೊ ಏನಾಗಿ ಬಿಟ್ಬಿಡೋಣ, ಇವಾಗ 4 ಗಂಟೆ ಟೈಮು. ಬನ್ನಿ ಹೊರಡೋಣ. ಗಾಯ್ಸ್, ಫೈನಲ್ ಆಗಿ ನಾವು ಬಂದಿದ್ದೀವಿ. ಇವಾಗ ನಮ್ಮ ಬೈಕ್ನ ಅಲ್ಲಿ ಪಾರ್ಕ್ ಮಾಡಿದ್ದೀವಿ. ಟೈಮ್ ಬಂದು ಬೆಳಗಿನ ಜಾವ 4:15. ಏನು ಮಾಡಿದೆ, ಅಲ್ಲಿ ಪೆಟ್ರೋಲ್ ಹಾಕಿಸೋದು ಸ್ವಲ್ಪ ಲೇಟ್ ಆಗ್ಬಿಡ್ತು ಗೈಸ್. ಬೆಳಗ್ಗೆ ಎದ್ದೇಳೋದೇ ಇಲ್ಲ ಅಂದ್ಬಿಟ್ರು, ಹಂಗೆ ಆಡ್ಬಿಟ್ರು. ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಇವಾಗ ನೋಡ್ಬೋದು. ಇವಾಗ ಬನ್ನಿ ಕರಗನ ತೋರಿಸ್ತೀನಿ. ಹೋಗೋಣ. ಒಳಗಡೆ ಹೋಗೈತಂತೆ. ಈ ಸಲ ಸ್ವಲ್ಪ ಬೇಗ ಬಂದ್ಬಿಟ್ಟಿದೆ ಕರಗ. ಏನು ಅಲಂಕಾರ ಮಾಡೋರು ನೋಡಿದ್ರು ದೇವ್ರಿಗೆ. ಎಷ್ಟು ಜನ ಅವ್ರೆ ನೋಡ್ರಿ ಬೆಳಗ್ಗೆ. ಅಬ್ಬಾ ತಾಯಿ ಏನು ಸಕದ ಕಾಣಿಸ್ತಾವ. ನೋಡೋಕ್ಕೆ ಖುಷಿ ಆಯ್ತದೆ. ಆಮೇಲೆ ಇವತ್ತೆಲ್ಲ ಫುಲ್ಲು ಕಂಟ್ರೋಲ್ ಮಾಡಿಬಿಟ್ಟವ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು. ಗಾಡಿಯನ್ನೆಲ್ಲ ಬೇರೆ ಕಡೆ ರೂಟ್ಗೆಲ್ಲ ಟರ್ನ್ ಮಾಡಿಬಿಟ್ಟು ಫುಲ್ಲು ಇದು ಕೊಟ್ಬಿಟ್ಟವ್ರೆ, ಗ್ರೀನ್ ಸಿಗ್ನಲ್. ಗಾಯ್ಸ್, ಒಂದು ಬ್ಯಾಡ್ ವಿಷಯ ಏನಪ್ಪ ಅಂದರೆ, ನಾನು ಇಲ್ಲಿಂದ ಬರೋಷ್ಟೊಳಗೆ ಕರಗ ಪಾಸ್ ಆಗ್ಬಿಟ್ಟಿದೆ ಗೈಸ್. ಇವಾಗ ಅದಕ್ಕೆ ಸೀದಾ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಬನ್ನಿ ಅಲ್ಲೋಗಿ ಕರಗನ ನೋಡೋಣ. ಟೈಮ್ ಬ್ಯಾಡ್ ಲಕ್. ಅದಕ್ಕೆ ಇವಾಗ ಗಾಡಿ ಎತ್ಕೊಂಡು ತಿರ್ಗಾ ದೇವಸ್ಥಾನ ಹತ್ರ ಹೋಗ್ಬಿಡ್ತೀನಿ ಇವಾಗ ಸೀದಾ. ಗೈಸ್, ಇವಾಗ ಒಂದು ಫೈನಲ್ ಜಾಗಕ್ಕೆ ಬಂದು ನಿಂತ್ಕೊಂಡಿದ್ದೀನಿ. ಕರಗ ನೋಡೇ ಹೋಗ್ಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ ಅನ್ಕೊಳ್ಳಿ. ಇವಾಗ ದೇವರು ಇನ್ನೇನು ಈ ರೂಟಲ್ಲೇ ಬರಬೇಕಂತೆ. ಅದಕ್ಕೆ ಇಲ್ಲೇ ವೆಯ್ಟಿಂಗ್ ಮಾಡ್ತಾಯಿದ್ದೀನಿ ಗೈಸ್. ಇವಾಗ ಎಷ್ಟು ಜನ ನಿಂತವ್ರು ನೋಡ್ಬೋದು ನೀವು ಇಲ್ಲಿ. ಆದರೆ ಏನಂದರೆ ಎಲ್ರಿಗೂ ಫ್ರೀ ಟೀ ಮತ್ತು ಫ್ರೀ ಪ್ರಸಾದ ಎಲ್ಲ ಹಂಚ್ತವ್ರೆ. ನೀವು ಯಾರಾದರೂ ಬೆಳಗ್ಗೆ ಬಂದರೂ ಫ್ರೀಯಾಗಿ ಪ್ರಸಾದ ಎಲ್ಲ ಕೊಡ್ತಾವ್ರೆ. ಸಿಕ್ಕಾಪಟ್ಟೆ ಜನ ಪೊಲೀಸರು ಅವ್ರಿಗೆ ಗೈಸ್. ಎಲ್ಲ ಡಿವಿಯೇಷನ್ಗಳು ಮಾಡ್ಬಿಟ್ಟವ್ರೆ. ಯಾರು ಯಾವ ರೂಟಲ್ಲಿ ಹೋಗೋಕ್ಕಾಗಲ್ಲ. ಇಲ್ಲಿಗೆ ಬರುತ್ತಂತೆ ಕರಗ. ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ನನ್ನ ಕೈಯೆಲ್ಲ ಲೈಟಾಗಿ ವೈಬ್ರೇಟ್ ಆಯ್ತೈತೆ ದೇವ್ರು ನೋಡೋಕ್ಕೆ. ಅಷ್ಟು ಖುಷಿ ಐತಿ ಇವತ್ತಂತೂ. ನೋಡೋಣ ಇರಿ ಗೈಸ್. ಇವಾಗ ಅವರು ನಿಂತಿರೋ ಜಾಗ ಏನಿತ್ತಲ್ವ, ಅಲ್ಲಿಗೆ ಬೆಳಗ್ಗೆ 6 ಗಂಟೆಗಂತೆ ಬರೋದು ದೇವ್ರಿನ್ನು. ಅದಕ್ಕೆ ಇವಾಗ ನಾವೇನು ಮಾಡೋಣ ಅಂದರೆ, ನಾವೇ ಮುಂದೆ ನಡ್ಕೊಂಡು ಹೋಗ್ಬಿಡೋಣ. ಆ ಕಡೆಯಿಂದ ನೋಡ್ಕೊಂಡು ಇಲ್ಲಿವರೆಗೂ ಬರ್ಬೋದು ಜೊತೆಯಲ್ಲಿ ಅಂತ. ನಾನು ಯಾವತ್ತೂ ನೋಡಿಲ್ಲ ಗುರು, ಫಸ್ಟ್ ಟೈಮ್ ನೋಡೋಣ ಆ ಥರ ಕಾಣುತ್ತೆ ಅಂತ. ಫುಲ್ಲು ಖುಷಿಯಾಗಿದ್ದೀನಿ. ನೋಡೋಕೆ ಸಿಗ್ಲಿಲ್ಲ ಅಂತ ಬೇಜಾರಾಗ್ಬಿಟ್ಟಿದ್ದು ನನಗಂತೂ. ಇವಾಗ ಬೆಳಗ್ಗೆ ಬರ್ತಾಯಿದ್ದಂತೆ ಕರಗ. ಬರೀ ಹೋಗೋಣ.
ಗೈಸ್ ಸಕ್ಕತ್ತು ಗೈಸ್, ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ನನಗಂತೂ ಇವತ್ತು. ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಬೆಂಗಳೂರು ಕರ್ಗ. ಗೈಸ್ ಫೈನಲಿ ದರ್ಶನ ಮಾಡಿದಾಯಿತು. ಇವಾಗ ಹಂಗೆ ಮುಂದೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಖುಷಿ ಆಯಿತು ಗೈಸ್ ನನಗಂತೂ. ಅಷ್ಟು ಹತ್ರದಿಂದ ನೋಡೋಕ್ಕೆ ಅದು ಎಷ್ಟು ಕಷ್ಟಪಟ್ಟಿದ್ದೀನೋ ಗೊತ್ತಿಲ್ಲ. ಎಲ್ಲ ಎಳೆದೇಳು ಬಿಸಾಕ್ತಾ ಇರತ್ತಾ, ನಾನು ಒಬ್ಬನೇ ಬೆಟ್ಟ ನಿಂತಾಗ ನಿಂತಿದ್ದೆ ಅಲ್ಲಿ. ತಾಯಿ ಗೋವಿಂದ 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 ಗೈಸ್ ಹೆಂಗೈತೆ ನೋಡಿ ಗೈಸ್. ಹಾಗೆ ಜೊತೆಲೆ ಹೋಗ್ಬಿಡೋಣ ಬರ್ರಿ. ತಾಯಿ ಜಗನ್ಮಾತೆ ಆದಿಶಕ್ತಿ ಅಣ್ಣಮ್ಮ ನೋಡಿ ಗೈಸ್, ದೇವ್ರ ಮೇಲೆ ಹಸ್ತಿರೋ ಹೂವು ಡೋಬಿ ಮೇಲೆ ಹಾಕೊಂಡ್ಬಿಟ್ಟಿದ್ದೀನಿ. ಜೋಬಲ್ಲಿ ಮಡಿಕೊಳ್ಳೋಣ ದೇವ್ರ ಹೂವು. ಹಾಂ ತಾಯಿ ಎರಡು ಕಣ್ಣು ಸಾಲದು ಗೈಸ್ ದೇವ್ರು ನೋಡೋಕ್ಕೆ. ಗಾಯ್ಸ್ ಫೈನಲ್ ಆಗಿ ಕರಗ ದರ್ಶನ ಮಾಡಾಯಿತು. ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಗುರು. ನೋಡಿದ್ಮೇಲೆ ಎಲ್ಲಿ ನೋಡದೆ ಹೋಗ್ಬಿಟ್ಟಿದ್ದೇನೋ ಅನಿಸಿತ್ತು. ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದಿದ್ದು. ಸಿಕ್ಕಾಪಟ್ಟೆ ಫೀಲ್ ಐತೆ ಕರಗದಲ್ಲಿ ಮಾತ್ರ. ಎಷ್ಟು ಜನ ಅವರೇ ನೋಡಿ ಗೈಸ್. ಹಾಂ ಯಪ್ಪ. ಆಮೇಲೆ ನೀವೇನಾದರೂ ಕರಗ ನೋಡಿದರೆ ನೀವು ಎಷ್ಟು ಟೈಮ್ ನೋಡಿದ್ದೀರ ನನ್ನ ಕಮೆಂಟ್ ಮಾಡಿ. ಮತ್ತು ನಾನಂತೂ ಫಸ್ಟ್ ಟೈಮ್ ನೋಡಿದಾಗಂತೂ ನನಗಂತೂ ಸಿಕ್ಕಾಪಟ್ಟೆ ಮೈಯೆಲ್ಲ ರೋಮಾಂಚನ ಆಗೋಯ್ತು ಗೈಸ್. ನಿಮಗೂ ಯಾರಿಗಾನ ಹಂಗೆ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ.